ನಮಸ್ತೆ ನಮಸ್ಕಾರ, ಕಾರ್ತಿಕ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಮೈಸೂರು ನಜರಾಬಾದ್ ಮೇನ್ ರೋಡ್ ಹತ್ರ ಇರೋ ಒರಿಜಿನಲ್ ವಿನಾಯಕ ಮೈಲಾರಿ ಹತ್ರ ಇದ್ದೀವಿ. ನಾನು ಮೈಸೂರಿಗೆ ಬಂದಾಗ ವಿನಾಯಕ ಮೈಲಾರಿ ಅಂತ 2-3 ಕಡೆ ಇತ್ತು. ನನಗೆ ಕನ್ಫ್ಯೂಸ್ ಆಯಿತು, ಯಾವ್ದು ಮಾಡಲಿ ಅಂತ. ಆಮೇಲೆ ನಾನು ಕೆಲವೊಂದು ಕಡೆ ಎಲ್ಲ ಸ್ಟಡಿ ಮಾಡಿ ಆಮೇಲೆ ನನಗೆ ಗೊತ್ತಾಯಿತು ಇದು ಒರಿಜಿನಲ್ ಅಂತ. ಇಲ್ಲಿಗೆ ಬಂದೆ. ನಾನು ಫಸ್ಟ್ ಬಂದಿದ್ದೆ ಇಲ್ಲಿಗೆ. ನಾನು ಮೈಸೂರು ಕಾಲಿಟ್ಟ ಮೇಲೆ ಫಸ್ಟು ವ್ಲಾಗ್ ಶುರು ಮಾಡ್ತಾ ಇರೋದು ಇವ್ರದ್ದೇ ನಿಮಗೆ ಫಸ್ಟ್ ಮೈಸೂರು ಎಡಿಷನಲ್ಲಿ ಇವ್ರದ್ದೇ ಫಸ್ಟು ವ್ಲಾಗ್ ಆಗ್ತಾಯಿದ್ದೀನಿ. ನಿಜ ಹೇಳಬೇಕಾದ್ರೆ ನಾನು ಮೈಲಾರಿ ದೋಸೆ ನಮ್ಮ ಬಸವನಗುಡಿಲಿತ್ತು ಮಾಡಿದರು, ಅದು ತಿಂದಿದ್ದೆ. ಅದಾದಮೇಲೆ ಅದು ಕ್ಲೋಸ್ ಮಾಡಿಬಿಟ್ರು. ನಾನು ಆಮೇಲೆ ದೋಸೆ ತಿನ್ನಬೇಕು ಅಂತ ತುಂಬ ಆಸೆ ಇದ್ದಾಗ ಇವತ್ತು ಮೈಸೂರಿಗೆ ಬಂದಾಗ ಇವರು ವಿನಾಯಕ ಮೈಲಾರಿ ಹೋಟ್ಲ್ ನೆನೆಸ್ಕೊಂಡು ಬಂದಿದ್ದೀವಿ. ಇವ್ರ ದೋಸೆ ಹೇಗಿದೆ ಹಿಂಗಿದೆ ನೋಡಿಕೊಂಡು ನಿಮಗೂ ತೋರಿಸ್ಕೊಂಡು ತಿನ್ಕೊಂಡು ಬರ್ತೀನಿ ಬನ್ನಿ. ನೋಡಿದ್ರಲ್ಲ ನಮ್ಮ ವಿನಾಯಕ ಮೈಲಾರಿ ಹೋಟೆಲ್ ಸ್ಪೆಷಲ್ ಏನು ಅಂತ ಮಾಡಿದ್ನ. ಈಗ ನಾವು ದೋಸೆ ತೊಗೊಂಡಿದ್ದೀವಿ, ಹೇಗಿದೆ ಅಂತ ಹೇಳ್ತೀವಿ. ದೋಸೆ ಅಂತ ಫುಲ್ ಸಾಫ್ಟಾಗಿದೆ. ತುಂಬ ಸಾಫ್ಟು. ನಮ್ಮ ಪ್ಯೂರ್ ತೆಂಗಿನಕಾಯಿ ಚಟ್ನಿನೇ. ಹೊರಗಡೆ ನೀವು ನೋಡ್ಬೋದು ಸಾಗು ಇರೋದು. ನಮ್ಮ ಪ್ಲೇನ್ ಸಾಗು ಇದು. ದೋಸೆ ಮಾತ್ರ ಅಲ್ಟಿಮೇಟ್ ಆಗಿದೆ. ತುಂಬ ಸಾಫ್ಟ್ ಇದೆ. ನೀವೇನು ಪ್ರೆಷರ್ ಕೊಡೋದೇ ಬೇಡ ಅನ್ಸುತ್ತೆ. ಈಸಿಯಾಗಿ ತಿನ್ನಬೋದು. ಈಸಿಯಾಗಿ 2 ದೋಸೆ ತಿನ್ಬೋದು. ನೋಡಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಂದು ಫ್ಲಫಿ ಟೆಕ್ಸ್ಚರಿಂದ ಹಿಡಿದು ಎಲ್ಲನೂ ಪರ್ಫೆಕ್ಟ್ ಕುಕ್ಡು. ಸೊ ಈಗ ದೋಸೆ ತಿಂದಿದ್ದಲ್ಲ, ನೆಕ್ಸ್ಟು ಇವ್ರು ಫೇಮಸ್ದು ಕಾಶಿ ಹಲ್ವಾ ಇದೆ. ಅದು ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ ಬನ್ನಿ. ನೋಡ್ರಲ್ಲ, ನಮ್ಮ ವಿನಾಯಕ ಮೈಲಾರಿ ಅವರ ದೋಸೆ ತಿಂದಾಯಿತು. ನೆಕ್ಸ್ಟ್ ನಾವು ತೊಗೊಂಡಿರೋದೇ ಅವರ ಕಾಶಿ ಹಲ್ವಾ. ಕಾಶಿ ಹಲ್ವಾ ಅಂತ ಆಹಾ, ತುಪ್ಪಾಗಿ ಏನು ಕಡಿಮೆ ಇಲ್ಲ ಬಿಡಿ, ಸೂಪರಾಗಿದ್ದಾರೆ. ವಾವ್, ನಿಮಗೆ ತುಂಬ ಸ್ವೀಟ್ ಥರ ಒಂದ್ಸಲ ಇದು. ಹೇಗಂದರೆ ಒಂಥರ ನಮ್ಮ ದಮ್ ರೂಟ್ ತಿಂದಾಗ ಹೇಗಿರುತ್ತೆ ಆ ಥರ ಇರುತ್ತೆ. ಬಟ್ ತುಂಬ ಚೆನ್ನಾಗಿದೆ. ಸೊ ಅವರ ಶ್ರೀ ವಿನಾಯಕ ಮೈಲಾರಿ ಅವರ ದೋಸೆ ಮತ್ತು ಸ್ವೀಟ್ ತಿಂದೈತಲ್ಲ, ನೆಕ್ಸ್ಟ್ ಅವ್ರ ಓನರ್ ಹತ್ರ ಮಾತಾಡ್ಕೊಂಡು ಬನ್ನಿ.
ನೋಡಿದ್ರಲ್ಲ ನಮ್ಮ ವಿನಾಯಕ ಮೈಲಾರಿ ಹೋಟೆಲ್ ಸ್ಪೆಷಲ್ ದೋಸೆ ಹೇಗಿತ್ತು ಅಂತ. ಈ ಸರ್ ಇದ್ದಾರೆ ಓನರು, ಸರ್ ಹತ್ರ ಮಾತಾಡ್ಕೊಬರೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಚಂದ್ರಶೇಖರ್. ಸರ್ ಇಲ್ಲಿ ಹೋಟೆಲ್ ಓಪನ್ ಆಗಿ ಎಷ್ಟು ವರ್ಷ ಆಯಿತು? 80 years. 8 years. ಸರ್ 80 years ಒಂದೇ ಟೇಸ್ಟು ನೀವು ಮೇಂಟೈನ್ ಮಾಡ್ಕೊಂಡು ಬರ್ತಿದ್ರೆ ಅದು ಹೇಗೆ ಸರ್? ಟ್ರೇಡ್ ಸಿಗರೇಟ್. ಓಕೆ ಸರ್, ಈಗ ಮೈಸೂರಲ್ಲಿ ಮೈಲಾರಿದು ಹೋಟೆಲ್ ಅಂತ ತುಂಬ ಓಪನ್ ಆಗ್ಬಿಟ್ಟಿದೆ, ನಿಮ್ಮದು ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ನಮ್ಮದು ಬ್ರ್ಯಾಂಡ್ ಇದೆ, ಬ್ರ್ಯಾಂಡ್ ಮುಖಾಂತರ ನೋಡ್ಕೊಂಬೋತಾರೆ. ಸರ್ ನಿಮ್ಮದು ಹೋಟೆಲ್ ಟೈಮಿಂಗ್ಸ್ ಎಷ್ಟೊತ್ತಿಂದ ಎಷ್ಟೊತ್ತು ಸರ್? 6:30 1:30, 3 9. ರಜಾ ಯಾವತ್ತಾದ್ರು ಸರ್? ಬುಧವಾರ ಒಂದಿನ ರಜಾ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿದ್ರಲ್ಲ ನಮ್ಮ ವಿನಾಯಕ ಮೈಲಾರಿ ಅವರ ದೋಸೆ ಹೇಗಿತ್ತು ಅಂತ. ನಿಜ ಹೇಳ್ತಾ ಇದ್ದೀನಿ, ನಾನು ಒಂದು ನಿಜ ಹೇಳಬೇಕು, ವ್ಲಾಗ್ ಶುರು ಮಾಡಿ ತುಂಬ ದಿನ ಆದಮೇಲೆ ಒಂದು ಒಳ್ಳೆ ದೋಸೆ ತಿಂದಿದ್ದಂದರೆ ನಾನು ಇದೇನೆ ಅನಿಸುತ್ತೆ. ನನ್ನ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಖಂಡಿತ ಇರಲಿಲ್ಲ. ಯಾಕಂದರೆ ನಿಮಗೆ ನಾನು ಇಂಟ್ರೋಲೇ ಹೇಳಿದ್ದೆ, ಬಸವನಗುಡಿಲಿ ಒಂದು ಕಡೆ ನಾನು ಮೈಲಾರಿ ದೋಸೆ ತಿಂದಿದ್ದೆ, ಅದು ಇಷ್ಟು ಇರಲಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಏನಂತಂದರೆ ಇಷ್ಟಿಷ್ಟೇ ಇರ್ಬೋದು ಅಂದ್ಕೊಂಡಿದ್ದೆ, ಆದರೆ ಈ ಎಕ್ಸ್ಪೆಕ್ಟೇಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ದೋಸೆ ಲೆವೆಲ್ ಮಾತ್ರ ಹೇಳ್ತಾ ಇಲ್ವಾ, ದೋಸೆ ಟಾಪ್ ಟು ದ ಮಾರ್ಕೆ ಹೇಳಬೇಕು. ನಿಜವಾಗಿ ಹೇಳಬೇಕು ಅಂದರೆ ಎಷ್ಟು ಸಾಫ್ಟಾಗಿತ್ತು ದೋಸೆ ಅಂದರೆ, ನಾನು ಒಂದು ದೋಸೆ ತಿನ್ನೋನು ಇವತ್ತು 2 ದೋಸೆ ತಿಂದೆ. ನೆಕ್ಸ್ಟ್ ನಾನು ಇವತ್ತು ಸಂಜೆ ವ್ಲಾಗ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ನನಗೆ. ಆದರೂ ನನಗೆ ಫುಡ್ ಮಾತ್ರ ಮೈಸೂರಲ್ಲಿ ಯಾರಾದರೂ ಫಸ್ಟ್ ಮೈಸೂರು ಕಾಲಿಟ್ರೆ ಏನೂ ಕೆಲಸ ಮಾಡಬೇಡಿ, ಫಸ್ಟ್ ಇಲ್ಲಿ ಬಂದು ಒಳ್ಳೆ ಟಿಫನ್ ಮಾಡಿ ಅರಮನೆಗೆ ಹೋಗಿ ಸುತ್ತಾಡಿ ಝೂ ಸುತ್ತಾಡಿ ಸುಸ್ತಾಗತ್ತೆ, ತಿರ್ಗಾ ಬಂದು ಇನ್ನೊಂದು ಸರ್ತಿ ದೋಸೆ ತಿನ್ನಿ, ಏನೂ ಆಗೋಲ್ಲ, ಅಷ್ಟು ಚೆನ್ನಾಗಿತ್ತು. ನೋಡಿದ್ರಲ್ಲ, ತುಂಬ ಚಿಕ್ಕ ಜಾಗ ಆದ್ರೂ ವೆಲ್ ಮೇಂಟೈನ್. 1938ರಿಂದ ನಡ್ಸ್ಕೊಬರ್ತಾ ಇರೋ ಹೋಟೆಲ್ ಇದು ಅಂದರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಮೈಸೂರು ಅಂದರೆ ಅರಮನೆ ನಗರಿಲೆಲ್ಲ ಕೆಲವೊಂದಲ್ಲಿ ಕಾಳೋದೇ ಹಳೆ ಬಿಲ್ಡಿಂಗ್ಗಳು, ಹಳೆ ಅಂಥದ್ದು. ಇದನ್ನು ಒಂದು ಸ್ಪೆಷಲಾಗಿ ಇಟ್ಕೊಬಂದಿದ್ದಾರೆ, ಇದನ್ನು ಅವ್ರು ಕಂಟಿನ್ಯೂ ಮಾಡಲಿ ಅನ್ನೋದೇ ನಮ್ಮ ಆಸೆ. ಗೊತ್ತಲ್ಲ, ಆ್ಯಸ್ ಯೂಶಲ್ಲು ಲೈಕ್ ಶೇರ್ ಆಗೋ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಕೆಳಗಡೆ ಏನಾದರೂ ನಾನು ಬೇರೆ ಕಡೆ ಹೋಗಿ ಫುಡ್ ವ್ಲಾಗ್ಸ್ ಮಾಡಬೇಕು ಅಂದರೆ ಆ ಜಾಗದ ಹೆಸರು ಅಡ್ರೆಸ್ನ ಕೆಳಗಡೆ ಮೆನ್ಷನ್ ಮಾಡಿ, ನಾನು ಖಂಡಿತವಾಗಿ ಮಾಡೇ ಮಾಡ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇರೆ ಸಜೆಷನ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಖಂಡಿತ ಅದನ್ನು ಟ್ರೈ ಮಾಡ್ತೀನಿ, ಏನಾದ್ರೂ ರಿವ್ಯೂ ಇದು ಮಾಡೋಕ್ಕೆ. ಅಷ್ಟೇ, ಇದೇನಿಲ್ಲ. ಈಗ ಮೈಸೂರಿಗೆ ಬಂದಿದ್ವಿ, ಮೊದಲನೇ ವೀಡಿಯೋ ಆಯಿತು, ಇನ್ನು ಬರ್ತಾ ನೆಕ್ಸ್ಟ್ ವೀಡಿಯೋಸ್ ಹೋಗ್ತಾ ಇರುತ್ತೆ. ನೋಡಿಕೊಂಡು ನಿಮ್ಗೆ ಮೈಸೂರು ವ್ಲಾಗ್ ಒಳ್ಳೆ ವ್ಲಾಗ್ ಕೊಡ್ತೀನಿ, ಬನ್ನಿ.